ಮನೆಗೆ ನಾನು ಪಾದಯಾತ್ರೆ ಮಾಡಿ ಅವನ ವಿರುದ್ಧ ಪ್ರಚಾರ ಮಾಡಿದ್ದೇನೆ. ಅವರು ಯಾವ ಮುಖ ಇಟ್ಕೊಂಡು ಹೋಗಿ ಅವ್ರಿಗೆ ಮತ ಕೇಳಲಿ ಅಂದಾಗ ಸನ್ಮಾನ್ಯ ಹಿರಿಯರಾದ ದೇವೇಗೌಡರು ಏನು ಉತ್ತರ ಕೊಟ್ಟರು ಅಂದ್ರೆ, ಹೇಳಲಿಕ್ಕೆ ಕಣ್ಣಲ್ಲಿ ನೀರು ಬರ್ತದೆ, ನೀನು ಮೈತ್ರಿ ಧರ್ಮ ಪಾಲಿಸ್ಬೇಕು, ನಿನಗಿಷ್ಟ ಇಲ್ಲ ಅಂದ್ರೆ ಮನೆಯಲ್ಲಿದ್ದವನ್ನ ಕರ್ಕೊಂಡು ಚುನಾವಣೆಗೆ ಯಾಕೆ ನಿಲ್ಲಿಸ್ತೀರಿ? 60-90 ದಿನ ಅವನು ತೆಗಿಬೇಕು ಅಂತ ಯಾಕೆ ನನ್ನ ಹೋರಾಟ ಮಾಡ್ಲಿಕ್ಕೆ ಬಿಟ್ಟಿದೆ? ಕೊನೆ ದಿನದಲ್ಲಿ ಸಂಪನ್ಮೂಲ ಕೊಡ್ತೇನೆ ಅಂತೇಳಿ ಯಾಕೆ ಕೈ ಕೊಟ್ರಿ? ಏನು ಇದು ಅವತ್ತೇ ಮೇಲ್ ಶಿಕ್ಷಕ ಆಗಿತ್ತ ಗೊತ್ತಿಲ್ಲ. ಇವತ್ತು ಆ ವ್ಯಕ್ತಿಯ ಟಿಕೆಟ್ ಬೇಡ ಅಂತ ಹೇಳೋದಕ್ಕೆ ನೀವು ಇವತ್ತು ಅವನು ಹತ್ಕೊಂಡಿದ್ದೀರಲ್ಲ, ನಾಳೆ ದಿನ ಅದರ ಫಲವನ್ನು ನೀವು ಉಳ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮನೆಗೆ ಹೋಗಿ ಗೌರವಿತ ಕುಮಾರಣ್ಣನೇ ಮನೆಗೆ ಬರ್ತೀವಿ ಅಂದರು. ಅವ್ರಿಗೆ ಚೆನ್ನೈಯಲ್ಲಿ ಆಪರೇಷನ್ ಆಗಿತ್ತು, ನಿಮ್ಗೆ ಆರೋಗ್ಯ ಸರಿಯಿಲ್ಲ ಇರಿ ನಾನೇ ಬರ್ತೀನಿ ಅಂತ ಬೆಳಗ್ಗೆ ಹೋಗಿ ಅವ್ರನ್ನ ಮಾತಾಡಿಕೊಂಡು ಅವ್ರ ಮನೆಯಲ್ಲಿ ತಿಂಡಿ ತಿಂದು ವಿಶ್ವಾಸ. ಹೀಗೆ ಒಂದು ಕಾಲದಲ್ಲಿ ಜೆಡಿಎಸ್ ಪಕ್ಷದ ಪ್ರಮುಖ ಮುಖಂಡರಾಗಿ ಒಳ್ಳೆಯ ಆಡಳಿತ ನೀಡಿದ ಮಾಜಿ ಶಾಸಕ ಬಚ್ಚೇಗೌಡ ಅವರು 2023ರ ವಿಧಾನಸಭಾ ಚುನಾವಣೆಯಲ್ಲಿ ಸೋಲಿನ ನಂತರ ಸಂಸದ ಸುಧಾಕರ್ ಮೇಲಿದ್ದ ಅಸಮಾಧಾನದಿಂದ ಜೆಡಿಎಸ್ ತೊರೆದು ಕಾಂಗ್ರೆಸ್ ಪಕ್ಷ ಸೇರಿದ್ರು. ಜೆಡಿಎಸ್ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಇದು ಅಲ್ಲಿನ ಲೋಕಸಭಾ ಅಭ್ಯರ್ಥಿಯಾದಂತ ಸನ್ಮಾನ್ಯ ಶ್ರೀ ರಕ್ಷಾರಾಮಯ್ಯ ಅವರ ಗೆಲುವಿಗೆ ಆದಿಗೂ ಕೂಡ ಸುಗಮವಾದಂತ ಕಾರ್ಯ ಕೂಡ ಆಗ್ತಾ ಇದೆ. ಅಂತ ಒಂದು ಕುಟುಂಬದಿಂದ ಬಂದಂತವ್ರು ನಾವೆಲ್ಲ ಹೋಗಿ ಹೇಳಿದ್ದೀವಿ, ನೀವು ಮೈತ್ರಿ ಮಾಡಿಕೊಂಡಿದ್ದೀರಿ, ಜಾತ್ಯತೀತ ಪಕ್ಷ ಅಂತ ಹೇಳ್ತಿದ್ದೀರಿ, ಇದು ಸರಿ ಇಲ್ಲ. ಕಳೆದ ಬಾರಿ ನೀವೆಲ್ಲ ಹೇಳಿದ್ದಕ್ಕೆ ಮಹಿಳೆಯರಿಗೆ ನಾವು ಓಟ್ ಹಾಕಿದ್ದೀವಿ. ಈ ಬಾರಿ 69 ದಿನಗಳ ಕಾಲ ಅವನ ವಿರುದ್ಧ ಅಭ್ಯರ್ಥಿಯನ್ನು ಮಾಡಿದ್ರು. ನಾನು ಬೇಡ ಅಂತ ಹೇಳಿದ್ರು ಕೂಡ ಅವನ ಸೋಲಿಸಲೇಬೇಕು. ನನ್ನನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ದಾನೆ, ನನಗೆ ನೆಂಟ ಅಂತ ಹೇಳಿಕೊಂಡು ಕುತ್ತಿಗೆ ಕೊಯ್ದಿದ್ದಾನೆ. ನೀವೇ ಸಮರ್ಥವಾದ ಅಭ್ಯರ್ಥಿ, ಅವನನ್ನು ಸೋಲಿಸಬೇಕು ಅಂತೇಳಿ ನನ್ನ ಕಣಕ್ಕಿಳಿಸಿ 69 ದಿನಗಳ ಕಾಲ ಪ್ರತಿ ಮನೆಗೆ ನಾನು ಪಾದಯಾತ್ರೆ ಮಾಡಿ ಅವನ ವಿರುದ್ಧ ಪ್ರಚಾರ ಮಾಡಿದ್ದೇನೆ. ಅವರು ಯಾವ ಮುಖ ಇಟ್ಕೊಂಡು ಹೋಗಿ ಅವ್ರಿಗೆ ಮತ ಕೇಳಲಿ ಅಂದಾಗ ಸನ್ಮಾನ್ಯ ಹಿರಿಯರಾದ ದೇವೇಗೌಡರು ಏನು ಉತ್ತರ ಕೊಟ್ಟರು ಅಂದ್ರೆ, ಹೇಳಲಿಕ್ಕೆ ಕಣ್ಣಲ್ಲಿ ನೀರು ಬರ್ತದೆ, ನೀನು ಮೈತ್ರಿ ಧರ್ಮ ಪಾಲಿಸ್ಬೇಕು, ನಿನಗಿಷ್ಟ ಇಲ್ಲ ಅಂದ್ರೆ ಮನೆಯಲ್ಲಿದ್ದವನ್ನ ಕರ್ಕೊಂಡು ಚುನಾವಣೆಗೆ ಯಾಕೆ ನಿಲ್ಲಿಸ್ತೀರಿ? 60-90 ದಿನ ಅವನು ತೆಗಿಬೇಕು ಅಂತ ಯಾಕೆ ನನ್ನ ಹೋರಾಟ ಮಾಡ್ಲಿಕ್ಕೆ ಬಿಟ್ಟಿದೆ? ಕೊನೆ ದಿನದಲ್ಲಿ ಸಂಪನ್ಮೂಲ ಕೊಡ್ತೇನೆ ಅಂತೇಳಿ ಯಾಕೆ ಕೈ ಕೊಟ್ರಿ? ಏನು ಇದು ಅವತ್ತೇ ಮೇಲ್ ಶಿಕ್ಷಕ ಆಗಿತ್ತ ಗೊತ್ತಿಲ್ಲ. ಇವತ್ತು ಆ ವ್ಯಕ್ತಿಯ ಟಿಕೆಟ್ ಬೇಡ ಅಂತ ಹೇಳೋದಕ್ಕೆ ನೀವು ಇವತ್ತು ಅವನು ಹತ್ಕೊಂಡಿದ್ದೀರಲ್ಲ, ನಾಳೆ ದಿನ ಅದರ ಫಲವನ್ನು ನೀವು ಉಳ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಈ ಒಂದು ನಿರ್ಧಾರದಿಂದ ರಾಜ್ಯದಲ್ಲಿ ಯಾವ ರೀತಿ ಪರಿಣಾಮ ಬರುತ್ತೆ ಅಂತ ಮುಂದಿನ ದಿನದಲ್ಲಿ ಕಾದು ನೋಡೋಣ. ಇವತ್ತು ಸನ್ಮಾನ್ಯ ದೇವೇಗೌಡರು ಕುಮಾರಸ್ವಾಮಿಗೆ ಒಂದು ನಮಸ್ಕಾರವನ್ನು ಹೇಳ್ತಾ ಗೌರವಿತವಾಗಿ ಅವ್ರನ್ನ ನಾನು ಅಲಗಲಿಯೋದಿಲ್ಲ. ಅಂದಿನಿಂದ ಶಾಸಕ ಪ್ರದೀಪ್ ಈಶ್ವರ್ ಜೊತೆ ಕಾಂಗ್ರೆಸ್ ಪಕ್ಷದ ವೇದಿಕೆ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಂಡಿದ್ದ ಬಚ್ಚೇಗೌಡರು ಕಾಲಕ್ರಮೇಣ ಕಾಂಗ್ರೆಸ್ ಪಕ್ಷದಲ್ಲಿ ಅವರಿಗೆ ಸಿಗಬೇಕಾದ ಸ್ಥಾನಮಾನ ಗೌರವ ಸಿಗ್ತಿಲ್ಲ ಅಂತ ಕಾಂಗ್ರೆಸ್ ಕಾರ್ಯಕ್ರಮಗಳಿಂದ ದೂರ ಸರಿದಿದ್ರು. ಆದರೆ ಇತ್ತೀಚಿನ ಬೆಳವಣಿಗೆಗಳು ಬಚ್ಚೇಗೌಡರ ರಾಜಕೀಯ ಭವಿಷ್ಯ ಕುರಿತು ಹೊಸ ಅನುಮಾನಗಳಿಗೆ ಕಾರಣವಾಗಿವೆ. ಕೆಲವು ತಿಂಗಳುಗಳಿಂದ ಅನಾರೋಗ್ಯದಿಂದ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ಬಚ್ಚೇಗೌಡರ ಆರೋಗ್ಯ ವಿಚಾರಿಸಲು ಚಿಂತಾಮಣಿ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ಹಾಗೂ ಜಿಲ್ಲೆಯ ಎಲ್ಲ ಕ್ಷೇತ್ರಗಳ ನೂರಾರು ಜೆಡಿಎಸ್ ಮುಖಂಡರು ಅವರನ್ನು ನೋಡೋದಕ್ಕೆ ಅಂತ ಭೇಟಿ ನೀಡಿದ್ದು ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಆರೋಗ್ಯ ವಿಚಾರದ ನೆಪದಲ್ಲಿ ನಡೆದಂಥ ಈ ಭೇಟಿಯ ಹಿಂದೆ ರಾಜಕೀಯ ಮಾತುಕತೆ ನಡೆದಿದೆಯಾ? ಕಾಂಗ್ರೆಸ್ ಪಕ್ಷದಲ್ಲಿ ಸಿಗದ ಗೌರವದಿಂದ ಬಚ್ಚೇಗೌಡ ಅವರು ಪಕ್ಷ ತೊರೆಯಲು ಮುಂದಾಗಿದ್ದಾರಾ ಅನ್ನುವಂಥ ಪ್ರಶ್ನೆಗಳು ಈಗ ಕಾಂಗ್ರೆಸ್ ಪಾಳೆಯದಲ್ಲೇ ಗದ್ದಲ ಸೃಷ್ಟಿಸಿವೆ. ಅದನ್ನೆಲ್ಲ ರಾಜಕೀಯವಾಗಿ ಅದನ್ನು ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು, ರಾಜಕೀಯ ಕಳೆದ 2023ರ ಚುನಾವಣೆಯಲ್ಲಿ ಸಾಕಷ್ಟು ಬದಲಾವಣೆಗಳು ವ್ಯತ್ಯಾಸಗಳು ರಾಜಕಾರಣದಿಂದ ದೂರ ಆಗಿದ್ದರು. ಅದು ದೂರ ಆಗಿದ್ದರೂ ಕೂಡ ಇವತ್ತು ಕೂಡ ಅದು ದೇವೇಗೌಡರಿಗಾಗಲಿ ಕುಮಾರಸ್ವಾಮಿ ಅವ್ರಿಗಾಗಲಿ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಆ ಕುಟುಂಬದ ಒಬ್ಬ ಸದಸ್ಯರು ಅಂತಲೇ ಅವರು ಕೂಡ ಭಾವಿಸ್ತಕ್ಕಂಥದ್ದು. ಹಾಗಾಗಿ ಇವತ್ತು ನಾನು ಕೂಡ ಹೇಳ್ತಕ್ಕಂಥದ್ದು ಇಷ್ಟೇ, ಅವರು ಎಲ್ಲೇ ಇದ್ದರೂ ಕೂಡ ಬಚ್ಚೇಗೌಡಣ್ಣವರು ನಮ್ಮ ನಾಯಕರು ಅನ್ನುವಂಥದ್ದನ್ನು ನಾನು ಇವತ್ತು ಕೂಡ ಅದನ್ನು ಬಲವಾಗಿ ಹೇಳ್ತಕ್ಕಂಥದ್ದು. ಬಹುಶಃ ನಮಗೂ ಕೂಡ ಅವ್ರು ಹೋಗಬಾರ್ದಾಗಿತ್ತು. ಆವತ್ತಿನ ಸಂದರ್ಭದಲ್ಲಿ ನಾನು ಕೂಡ ದೂರವಾಣಿಯಲ್ಲಿನೂ ಕೂಡ ಮಾತನಾಡಿದ್ದೆ ಮತ್ತು ಇಲ್ಲೂ ಕೂಡ. ಆದರೆ ರಾಜಕಾರಣದ ಆ ಸಂದರ್ಭ ಅವರನ್ನು ಆ ರೀತಿ ದೂಡಿತ್ತು. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದೇನು ಮಾಡಬೇಕು ಏನು ಅನ್ನುವಂಥದ್ದು ನಮ್ಮ ನಾಯಕರ ಜೊತೆಗಳು ಕೂಡ ನಾವು ಚರ್ಚೆ ಮಾಡಿ ಅದಕ್ಕೆ ಸೂಕ್ತವಾದಂಥ ಸ್ಥಾನಮಾನ ಸಿಗುವಂಥದ್ದಕ್ಕೆ ಖಂಡಿತ ಅವರು ನಮ್ಮ ಇಲ್ಲಿರಬೇಕಾಗಿತ್ತು. ಕಾರಣಾಂತರ ಅಂದರೆ ಅಂಥ ಪರಿಸ್ಥಿತಿ ಉದ್ಭವ ಆಗಿಬಿಡ್ತು. ಹಾಗಾಗಿ
ಇವತ್ತು ಕೂಡ ನಮ್ಮ ನಾಯಕರ ಹತ್ರ ಕೂಡ ಮಾತನಾಡಿ ಅವ್ರಿಗೆ ಏನು ಮಾಡಬೇಕು ಮುಂದೆ ಅನ್ನುವಂಥದ್ದನ್ನು ಖಂಡಿತ ನಾವು ಮಾಡುವಂಥ ಪ್ರಯತ್ನ ಮಾಡ್ತೇವೆ. ನಾನೀಗ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಅವ್ರು ಎಲ್ಲಿದ್ದರೂ ಕೂಡ ನಮ್ಮ ನಾಯಕರು, ಅವರು ಎಲ್ಲಿದ್ರೂ ನಮ್ಮ ನಾಯಕರು. ಆದರೆ ಅದಕ್ಕೆ ಎಲ್ಲೆಲ್ಲಿ ಕೊರತೆ ಆಗಿತ್ತು, ಏನಾಗಿತ್ತು, ಏನು ಕಡಿಮೆ ಆಗಿತ್ತು, ಏನು ಕೊರತೆ ಆಗಿತ್ತು ಅನ್ನುವಂಥದ್ದನ್ನು ಗಮನಿಸಿ ನಮ್ಮ ನಾಯಕರ ಹತ್ರ ಮಾತನಾಡಿ ಅವರಿಗೆ ಮುಂದಿನ ದಿನಗಳಲ್ಲಿ ಒಂದು ಸೂಕ್ತವಾದಂಥ ಸ್ಥಾನಮಾನ ಕೊಡುವಂಥ ಕೆಲಸವನ್ನು ಪ್ರಾಮಾಣಿಕವಾದಂಥ ಪ್ರಯತ್ನ ನಾನು ಮಾಡ್ತೀನಿ. ಇನ್ನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಬಚ್ಚೇಗೌಡರ ನೂರಾರು ಜೆಡಿಎಸ್ ಮುಖಂಡರ ಭೇಟಿಯಿಂದಾಗಿ ಮಾಜಿ ಶಾಸಕರ ಮುಂದಿನ ನಡೆ ಏನಾಗಬಹುದು ಅಂತ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸುತ್ತಿದೆ. ಜೆಡಿಎಸ್ ಪಕ್ಷಕ್ಕೆ ಮರಳೋ ಬಗ್ಗೆ ಬಚ್ಚೇಗೌಡರು ಯಾವುದೇ ಅಧಿಕೃತ ಹೇಳಿಕೆ ನೀಡದೇ ಇದ್ದರೂ ಜೆಡಿಎಸ್ ಮುಖಂಡರ ಭೇಟಿಗಳು ರಾಜಕೀಯ ಸಮೀಕರಣದ ಲೆಕ್ಕಾಚಾರಗಳು ಬದಲಾಗುವಂಥ ಸೂಚನೆ ನೀಡ್ತಾ ಇವೆ. ಈಗ ರಾಜಕಾರಣ ಬೇರೆ, ವಿಶ್ವಾಸ ಬೇರೆ. ಈಗ ನನಗೆ ಆರೋಗ್ಯ ಸರಿ ಇಲ್ಲ ಅಂದಾಗ ಹಿಂದೆ ನಮ್ಮ ಒಡನಾಡಿಗಳಾಗಿದ್ದಂಥವರು ಮತ್ತು ನಮ್ಮ ಕಾರ್ಯಕರ್ತರು ಮುಖಂಡರುಗಳೆಲ್ಲ ಬಂದಿದ್ದಾರೆ, ಅದು ಸಹಜ. ಹಾಗಂತೇಳಿ ಇದರಲ್ಲಿ ರಾಜಕೀಯ ಬರೆಸ್ತಕ್ಕಂಥ ಅವಶ್ಯಕತೆ ಇಲ್ಲ. ನಮ್ಮ ಕೋರ್ ಕಮಿಟಿಯ ಅಧ್ಯಕ್ಷ ನಮ್ಮ ಕೃಷ್ಣಾರೆಡ್ಡಿಯವರು ಕೂಡ ಅವ್ರಿಗೂ ಸೂಕ್ತ ಸ್ಥಾನಮಾನ ಕಲ್ಪಿಸ್ತೀನಿ ಅಂತ ಹೇಳಿದೆ. ನಾನು ಯಾವುದೇ ಸ್ಥಾನಮಾನಕ್ಕೆ ಆಸೆ ಪಟ್ಟು ಕಾಂಗ್ರೆಸ್ಗೂ ಬರಲಿಲ್ಲ, ಜೆ ಡಿ ಎಸ್ಸಲ್ಲೂ ಇರಲಿಲ್ಲ. ನಮ್ಮದು ಒಂದು ಸ್ವಾಭಿಮಾನಕ್ಕೆ ಕಟ್ಟು ಬಿದ್ದು ಬಹಳ ದೀರ್ಘಕಾಲ ಜೆ ಡಿ ಎಸ್ಸಲ್ಲಿದ್ದೆ. ನಮ್ಮ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಾಗ ಕುಮಾರಣ್ಣವ್ರಿಗೆ, ದೇವೇಗೌಡರಿಗೆ ಹೇಳಿಬಿಟ್ಟೆ ಪಕ್ಷ ಬಿಟ್ಟು ಬಂದಿದ್ದೇನೆ ಹೊರತು ರಾತ್ರಿ ನಾನು ರಾಜೀನಾಮೆ ಬಿಸಾಕಿ ಬರಲಿಲ್ಲ. ಮನೆಗೆ ಹೋಗಿ ಗೌರವಿತ ಕುಮಾರಣ್ಣನೇ ಮನೆಗೆ ಬರ್ತೀವಿ ಅಂದರು. ಅವ್ರಿಗೆ ಚೆನ್ನೈಯಲ್ಲಿ ಆಪ್ರೇಷನ್ ಆಗಿತ್ತು, ನಿಮ್ಗೆ ಆರೋಗ್ಯ ಸರಿಯಿಲ್ಲ, ಇರಿ ನಾನೇ ಬರ್ತೀನಿ ಅಂತ ಬೆಳಗ್ಗೆ ಹೋಗಿ ಅವ್ರನ್ನ ಮಾತಾಡಿಕೊಂಡು ಅವ್ರ ಮನೆಯಲ್ಲಿ ತಿಂಡಿ ತಿಂದು ವಿಶ್ವಾಸ ಹೀಗೆ ರಾಜಕೀಯವಾಗಿ ನೀವು ಬೇರೆ ನಾವು ಬೇರೆ ಇರ್ತೀವಿ ಅಂತ. ಮೊನ್ನೆ ಅವರ ಬರ್ಡೇ ಕೂಡ ನಾನು ಫೋನ್ ಮಾಡಿದಾಗ ಫೋನು ರಿಸೀವ್ ಮಾಡಿದ್ರು, ಮಾತಾಡಿ ಅವರಿಗೆ ಆರೋಗ್ಯನೂ ವಿಚಾರಿಸಿದೆ, ವಿಶ್ವ ಮಾಡಿದೆ. ಅವರು ಏನು ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂತ ಕೇಳ್ಪಟ್ಟೆ, ಹೇಗಿದ್ದೀರಿ, ಬರ್ತೀನಿ ಒಂದು ಸರಿ ಮನೆಗೆ ಅಂದರು. ಆಯಿತು ಬನ್ನಿ ಅಂದೆ. ಇದು ಏನಾಗಿದೆ, ರಾಜಕಾರಣವನ್ನು ಮತ್ತು ವೈಯಕ್ತಿಕ ವಿಶ್ವಾಸವನ್ನು ಒಟ್ಟಾಗಿ ಸೇರಿಸಬಾರ್ದು. ಎಲ್ಲಿದ್ದರೂ ಕೂಡ ನಾನು ನಿಷ್ಠೆಯಾಗಿರ್ತೇನೆ. ಇವತ್ತು ನಾನು ಆಪ್ರೇಷನ್ ಕಮಲಕ್ಕೆ ಒಳಗಾಗಬೇಕಾದ್ರೆ ಎಷ್ಟು ಅಂಶಗಳು ಬಂತು ಅನ್ನೋದು ಶಾಸನ ಆಗಿತ್ತು, ತಾವು ನೋಡಿದ್ದೀನಿ. ಯಾವುದೇ ಕಾರಣಕ್ಕೆ ನಾನು ಬದಲಾಗಿಲ್ಲ. ಈಗ ಸದ್ಯಕ್ಕೆ ನಾನು ಕಾಂಗ್ರೆಸ್ಸಲ್ಲಿದ್ದೀನಿ, ಆ ಪಕ್ಷಕ್ಕೆ ನಿಷ್ಠನಾಗಿರ್ತಕ್ಕಂಥದ್ದು ನನ್ನ ಧರ್ಮ, ಕರ್ತವ್ಯ. ಶಾಸಕರು ಆರೋಗ್ಯ ವಿಚಾರಿಸಿದ್ರು ಬಂದಿದ್ರು, ಮನೆಗೆ ಬಂದಿದ್ದರು. ಇವತ್ತು ಎಲ್ಲ ಕಡೆನೂ ಇದೆ, ನನಗೆ ಎಲ್ಲ ಪಕ್ಷದವರು ಗೌರವ ಕೊಡ್ತಾರೆ. ಗೌರವ ಸಿಗಬೇಕಾಗಿದ್ದರೆ ಯಾವುದೇ ಪಕ್ಷದಲ್ಲಿರ್ತಕ್ಕಂಥದ್ದಲ್ಲ, ನಮ್ಮ ವೈಯಕ್ತಿಕ ನಡವಳಿಕೆಯನ್ನು ನೋಡಿ ಗೌರವ ಕೊಡ್ತಾರೆ ಹೊರತು ಇವರು ಆ ಪಕ್ಷದಲ್ಲಿದ್ದಾರೆ, ಈ ಪಕ್ಷದಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದಾರೆ ಅಂತ ಯಾರೂ ಕೊಡೋಲ್ಲ. ಕೊಟ್ಟರು ಕೂಡ ತೋರಿಕೆಗೆ ಎದುರು ಹೇಳ್ತಾರೆ, ಹಿಂದೆ ದೊಂಗನ ಕೊಡ್ಕೇಳು ಅಂತ. ಕೊಟ್ಟರು ಕೂಡ ತೋರಿಕೆಗೆ ಎದುರು ಹೇಳ್ತಾರೆ, ಹಿಂದೆ ದೊಂಗನ ಕೊಡ್ಕೇಳು ಅಂತ. ಆ ರೀತಿ ವ್ಯಕ್ತಿತ್ವ ನಂದಲ್ಲ. ನನ್ನ ಆರೋಗ್ಯ ಸರಿ ಇಲ್ಲ. ಅದಕ್ಕೆ ಮುಂಚೆ ತಾವು ನೋಡಿರ್ಬೋದು, ಸಕ್ರಿಯವಾಗಿದ್ದೆ, ಎಲ್ಲ ಕಡೆ ಓಡಾಡ್ತಿದ್ದೆ. ಇವತ್ತಿನ್ನೂ ನಾನು ಹೊರಗಡೆ ಓಡಾಡ್ತಾ ಇಲ್ಲ, ಮನೆಯಲ್ಲಿ ರೆಸ್ಟ್ ತಗೋತಾ ಇದ್ದೀನಿ. ಆರೋಗ್ಯ ಸರಿ ಹೋದ್ಮೇಲೆ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇನ್ನೊಂದು ಮತ್ತೊಂದು ಬರ್ತದೆ, ಅವತ್ತು ಸಕ್ರಿಯವಾಗಿ ಓಡಾಡಲೇಬೇಕಾಗಿದೆ, ಓಡಾಡ್ತೀನಿ. ನಾನು ಸ್ಥಾನಮಾನ ಬಯಸಿ ಹೋಗಿಲ್ಲ. ಸ್ಥಾನಮಾನ ಬಯಸಿ ನಾನು ಜೆ ಡಿ ಎಸ್ಸಲ್ಲೂ ಇರಲಿಲ್ಲ. ಮೊನ್ನೆ ಚುನಾವಣೆ ಕೂಡ ನನಗೆ ಬೇರೆ ಯಾರಿಗಾದ್ರೂ ಕೊಡಿ, ನಾನು ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕುಮಾರಣ್ಣವ್ರಿಗೆ ಹೇಳಿದ್ದೇನೆ. ಇಲ್ಲ, ನೀವೇ ಸೂಕ್ತವಾದ ಅಭ್ಯರ್ಥಿ ನಿಲ್ಲಬೇಕು ಅಂದಾಗ ಅವ್ರ ಮಾತಕ್ಕೆ ಕಟ್ಟಿಬಿದ್ದು ನಿಂತಿದ್ದೇನೆ ಅಷ್ಟೇ ಹೊರತು ಅಧಿಕಾರದಿಂದ ಹೋಗ್ತಕ್ಕಂಥ ಜಾಯಮಾನ ನಂದಲ್ಲ. ರಾಜಕಾರಣದಲ್ಲಿ ಏನು ಬೇಕಾದ್ರೆ ಅವ್ರು ಮುಂದಿನ ಭವಿಷ್ಯ ಹೇಳೋಕ್ಕೆ ನಾನೇನು ಇವನು ಅಲ್ಲ. ಈಗ ನಾನು ಕಾಂಗ್ರೆಸ್ ಬರ್ತೇನೆ ಅಂತ ಅಂದ್ಕೊಂಡೇ ಇಲ್ಲ ಅಂತ ಒಂದು ಸಂದರ್ಭ ನಿರ್ಮಾಣ ಆಯಿತು, ಬರಬೇಕಾಯಿತು. ಕಳೆದ 40 ವರ್ಷಗಳಿಂದ ಒಡನಾಟ ಇದ್ದಂಥದ್ದು ಏಕಾಏಕಿ ಬಿಡಬೇಕಾದ್ರೆ ನಮ್ಮ ನಾಯಕರ ಕೆಲವು ನಡವಳಿಕೆ ನನಗೆ ಬೇಸರ ತಂತು. ಸ್ವಾಭಿಮಾನಕ್ಕೆ ಅಂದ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತೇಳಿ ಹೇಳಿ ಬಿಟ್ಬಿಟ್ಟು ಬಂದಿದ್ದೀನಿ. ಒಟ್ಟಾರೆ ಮಾಜಿ ಶಾಸಕ ಬಚ್ಚೇಗೌಡರ ಮುಂದಿನ ಹೆಜ್ಜೆ ಯಾವ ದಿಕ್ಕಿನಲ್ಲಿ ಇರ್ತದೆ? ಕಾಂಗ್ರೆಸ್ ತೊರೆದು ಜೆಡಿಎಸ್ ಸೇರ್ಪಡೆ ಖಚಿತವಾ? ಎಲ್ಲರ ಕುತೂಹಲಕ್ಕೆ ಉತ್ತರ ಸಿಗಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.